ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಊಟಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿರುತ್ತೆ ನೋಡೋಣ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಯ್ ಮಾಡೋ. ನಾವು ಊಟಿಗೆ ಬಂಡೀಪುರ ಫಾರೆಸ್ಟ್ ಒಳಗಿಂದ ಹೋಗಬೇಕು. ಸಕ್ಕತ್ತಾಗಿತ್ತು ವ್ಯೂಸ್ ಎಲ್ಲ. ಜಿಂಕೆಗಳಂತೂ ತುಂಬಾ ಇದ್ವು. ನಮ್ಮ ಮನೇಲಿ ಒಂದು ಮರಿ ಜಿಂಕೆ ಇದೆ. ನಾವು ಏನೇನೋ ಮಾತಾಡಿರ್ತೀವಿ. ಮ್ಯೂಟ್ ಮಾಡ್ಯಾರ, ಎಲ್ಲ ಮ್ಯೂಟ್ ಮಾಡುತ್ತೆ. ಆಕ್ಚುಲಿ ಇದೇ ಎಲ್ಲ ಜಾಸ್ತಿ ಕಾನ್ವರ್ಸೇಷನ್ ಮಜಾ ಕೊಡೋದು. ಇವನು ನನ್ನ ತಮ್ಮ ಸೂರಜ್ ಅಂತ. ಇದು 3ನೇ ಟ್ರಿಪ್ಪು ಇವನ ಜೊತೆ. ಮತ್ತೆ ಇವರಿಬ್ರು ನನ್ನ ಫ್ರೆಂಡ್ಸು. ನಿಮ್ ಹೆಸರು? ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್. ಇವಳು ಗೊತ್ತಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ತಾರಾ. ಅವಳು ಹಂಸ ಅಂತ. ಟೈಗರ್ ಮತ್ತೆ ಚೀತಾ ಅಷ್ಟೇ ಇರಲ್ಲ. ಹತ್ರ ಬಾರೆ, ಫೋಟೋ ತಕೊಳ್ಳೋಣ. ಸೂರಜ್, ಏನ್ ಎಂಜಾಯ್ ಮಾಡ್ತಾ ಇದೀಯ ಅಲ್ಲಿ ಓಡ್ಸೋದು? ಇಷ್ಟ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಓಡ್ಸಕ್ಕೆ? ಘಾಟ್ ಸೆಕ್ಷನ್ ಓಡ್ಸಕ್ಕೆ ಪೆಟ್ರೋಲ್ ಎಲ್ಲ ಐತೆ, ಗಾಡಿ ಸೆಕ್ಷನ್ ಚೆನ್ನಾಗಿ ವೆದರ್ ಐತೆ. ಆಕ್ಚುಲಿ ವೆದರ್ ಚೆನ್ನಾಗಿದೆ ಅಲ್ಲ, ತಂಪಾಗಿದೆ. ಗಾಡಿ ಸ್ಮೂತ್ ಆಗಿ ಬೈದೈತೆ. ನಿಂಗೆ ವಿಡಿಯೋ ಬೇಕು ಅಂತೆಲ್ಲ ಮಾಡ್ಕೊಡ್ಲಾ? ಘಾಟ್ ಸೆಕ್ಷನ್ ಓಡಿಸೋದು. ಹಾಯ್ ಮಾಡು. ಹಾಯ್ ಹೇಳಪ್ಪ. ತುಂಬಾ ಚೆನ್ನಾಗಿದೆ. ಈ ಕಡೆ ಜಿಂಕೆ, ಟೈಗರ್, ಟೈಗರ್ ಎಲ್ಲೋ ಇದೆ. ತಿನ್ಕತ್ತು. ನೀನೇ ಟೈಗರ್ ಇಲ್ಲೇ. ನಾನು ಹೋಗಿ ಇಟ್ಕೊಂಡು ತಿನ್ಕತ್ತೀನಿ. ಹಾ ತಿನ್ಕೋಬಿಡು. ಟೈಗರ್ ಮಾಡ್ತೀವಿ, ಇಳ್ಕೊಂಡ್ ಹಾ ಇಳ್ಕೊಂಡ್ ಇಷ್ಟು ಹತ್ರದಿಂದ ಇದೆ ನೀರು ನೋಡು, ಬ್ರೇಕ್ ವಾಸನೆ ಬರ್ತೈತೆ. ಹಾಕೋ ಯಾವ್ದಾದ್ರು ಚೆನ್ನಾಗಿರೋ ಸಾಂಗು. ಬಾನಲ್ಲಿ ಚೆನ್ನಾಗಿರೋ ಸಾಂಗು. ಬ್ಲೂಟೂತ್ ಕನೆಕ್ಟ್ ಅಲ್ಲಿ ಮಾಡ್ತಾರೆ. ವಾವ್, ಅಲ್ಲಿ ಫಾಗು ಫಾಗು ವಾವ್. ಸ್ವಲ್ಪ ದೂರ ಬಂದ್ವಿ. ತಾರಂದು ಫೋಟೋ ಸೆಷನ್ ಸ್ಟಾರ್ಟ್ ಆಯಿತು. ಇಲ್ಲೊಂದು 20 ನಿಮಿಷ ಬ್ರೇಕ್ ತಗೊಂಡು ಆಮೇಲೆ ನಾವು ಮುಂದಕ್ಕೆ ಹೋದ್ವಿ. ಮುಂದೆ ಸ್ವಲ್ಪ ತಾರನ್ ಕಾನ್ವರ್ಸೇಷನ್ ಕೇಳಿ ಮಜವಾಗಿದೆ. ಯಾರು ಗರ್ಲ್ ಫ್ರೆಂಡ್ಸ್ ಇಲ್ವಾ? ನೋಡು, ಫೋಟೋ ಹಿಡಿಯೋದನ್ನ ಕಲಿ. ನನ್ನ ಗರ್ಲ್ ಫ್ರೆಂಡ್ ಬೈಕಲ್ಲಿ ನೋಡು, ನಾನು ಹೇಳಿದ್ದೀನಿ ಇವಾಗಲೇ. ಇದೆಲ್ಲ ರೆಕಾರ್ಡ್ ಆಯ್ತಾ ಇದೀರೋ? ನಾನು ಹಂಗಿದ್ದೀರ ಮಾತಾಡ್ತಾ ಇರ್ತೀನಿ. ವೆರಿ ಗುಡ್. ಆ ವಿಡಿಯೋ ಕೇಳಿಸ್ಬೇಕು ಸ್ವಲ್ಪ. ತಾರ ಸ್ವಲ್ಪ ಜೋರಾಗಿ ಇದು ಮಾತಾಡೆ, ಅಲ್ಲಿವ್ರು ಕೇಳಿಸಲ್ಲ. ರೆಕಾರ್ಡ್ ಆಗ್ತಾ ಇದೆ ಅಲ್ವಾ? ನೀನು ಹೇಳ್ಬಾರ್ದೇನೆ. ನಂಗೆ ಗೊತ್ತಿಲ್ಲ. ನಮ್ ಕ್ಯಾಮ್ರಾದಲ್ಲೂ ರೆಕಾರ್ಡ್ ಆಯ್ತೈತೆ, ತೋರ್ಸಿದ್ರೆ ಅದು ಇದು ಮಾಡ್ಬೋದು. ಕಂಟೆಂಟ್ ಇದಕ್ಕೂ ಸಂಬಂಧ ಇಲ್ಲಮ್ಮ. ಸೂಪರ್ ಆಗಿದೆ ಫಾಗ್. ಫೈನಲಿ ಊಟಿ ರೀಚ್ ಆದ್ವಿ. ಈಗ ತಿಂಡಿ ತಿಂತಾ ಇದೀವಿ. ಪುಳಿಯೋಗರೆ ಮಾಡ್ಕೊಂಡ್ ಬಂದಿದ್ವಿ, ತಿಂತಾ ಇದೀವಿ. ಮಂಕಿಗಳು ಬಂದು ತಿಂದ್ವು. ರೋಡ್ ಕಂಡ್ರೆ ಅವಾಗ ವ್ಯೂ ಚೆನ್ನಾಗಿ ಬರುತ್ತೆ. ರೋಡ್ ಹೋದಕ್ಕೆ ವಾವ್, ಫಾಗ್ ಸೂಪರ್ ಆಗಿದೆ ಅಲ್ಲ ವೆದರು. ಇಲ್ಲೇ ಫಾಗ್ ಇರೋದು. ನೋಡು ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಕ್ಲೀನ್ ಆಗಿ. ನಂಚೂರಿ ಕಡೆಗೆ ಹಂಗೆ ನೀವು ಮುಂದೆ ನೋಡಪ್ಪ ಸೂರಜ್. ಇನ್ನ ಮದ್ವೆ ಆಗಿಲ್ಲ ನಂಗೆ. ಎರಡೆರಡು ಆಗೈತೆ. ನೋಡಿ ನೀನು ಅವನು ಸ್ಟಾರ್ಟ್ ಮಾಡ್ದೆ ಇವಾಗ. ಅವನು ಎಲ್ಲ ನಿನ್ನೆ ಮಾಡ್ತೀನಿ ನೋಡಿ. ಬೈಯಂಗಿದ್ರೆ ಇವಾಗ್ಲೇ ಬೈಕಬಿಡಿ. ಏನ್ ಹೆದರ್ಕೋಬೇಡ ಕಣ. ಅಲ್ಲ ಬೈಯಂಗಿದ್ರೆ ಈಗ್ಲೇ ಬಾಗ್ಬಿಡಿ. ಎದೆಲ್ ಕಲ್ಲಿದ್ದವ್ರಿಗೆ ಅದೆಲ್ಲ ಅಂಟದೇ ಇಲ್ಲ. ನನ್ಗೆ ಎದೆಲ್ ಕಲ್ಲಿದೆ. ಪಾಪ ಸುಮ್ಮನೆ ಹೇಳ್ತಾ ಇದ್ದೀನಿ. ಪಾಪ ಚಿಲಿ ಯಾರ ಜೊತೆ ಮಾತಾಡಂಗೆ ಇಲ್ವಾ ಹೇಳಿ? ಅಮಾಯಕರು ಜೀವನ ಬದುಕಂಗೆ ಇಲ್ವಾ?
ಅಪಾಯಕತೆನೇ ಇರಬಾರ್ದ. ಎಲ್ಲಿ ಚಿಕ್ಕದು ಅಲ್ಲಿ ಕಾಡಿಯನ್ನ ಚಿಕ್ಕದಲ್ಲಿ ನಂದು ಅವಾಗಲೇ ಒಂದು ನಿನ್ನ ಫೋಟೋ ಎಲ್ಲಿ ಚಿಕ್ಕದು ಎಲ್ಲಿ ಚಿಕ್ಕದು ಚಳಿ ಆಗ್ತಾ ಇದೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾಣ. ನಾವ್ ಇವಾಗ ಬರ್ತಾ ಇದೀವಿ ಎಲ್ಲಿಗೆ? ಫಸ್ಟ್ ಸ್ಪಾಟ್ ನಮ್ದು ಫಸ್ಟ್ ಸ್ಪಾಟ್ ಊಟಿ. ನಾವ್ ಇವಾಗ ಬಂದಿದ್ದೀವಿ ವೆನ್ ಲಾಕ್ ಡೌನ್ಸ್ ನೇಚರ್ ಟ್ರಯಲ್ಗೆ. ಇದು ಆನ್ ದ ವೇ ಹೋಗ್ತಾ ಊಟಿಗೆ. ಶೂಟಿಂಗ್ ಸ್ಪಾಟ್ ಇದು. ಸೀರಿಯಸ್ಲಿ ನಾವು ವಾವ್ ತಾರಾ, ಟೈಮ್ ಸ್ಪೆಂಡ್ ಮಾಡಿದ್ರೆ ಊಟಿಗೆ ಪರ್ಫೆಕ್ಟ್ ಆಗಿ ಬಂದ್ಬಿಟ್ಟಿದ್ಯಾ, ಪರ್ಫೆಕ್ಟ್ ಡ್ರೆಸ್ ಹಾಕೊಂಡು. ನಾವೆಲ್ಲಿಗೆ ಬಂದಿದ್ದೀವಿ ಹಂಸ? ಹೇಳತ್ತ ಇಲ್ಲ. ಇಲ್ಲಿ ಒಂದೇ ಉಸಿರಂತೆ ಶೂಟಿಂಗ್ ನಡೀತಂತೆ ಇಲ್ಲಿ. ಮಮ್ಮ ನೀವೆಲ್ಲ ಒಂದ್ಸಲ ಬರ್ಬೇಕು ನೋಡಿ. ನನ್ನ ತಮ್ಮ ತಾನಕ್ಕೆ ಫೋಟೋಗ್ರಾಫರ್ ಆಗಿದ್ದಾನೆ. ಸಾಯಂಕಾಲ ಸಿಗುತ್ತಾ? ಅದೇ ಹಾಕಿ ಬ್ಲಾಗಲ್ಲಿ ತಾರ ನೋಡಿ ಎಷ್ಟು ಚಳಿ ಚಳಿ ಸವಾಸ. ಸೂಪರ್ ವ್ಯೂ. ಅವ್ರು ಹೆಂಗೆ ಎತ್ಕೊಂಡು ಹೋಗ್ತಾ ಇದಾರೆ ನೋಡಿ. ಆ್ಯಕ್ಚುಲಿ ಇಲ್ಲಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಗೊತ್ತಾಗೋದು ಹೇಗಿತ್ತು ಅಂತ. ಹೇಗಿತ್ತಮ್ಮ? ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಅಲ್ಲ ತುಂಬಾ ಚಳಿ ಇದೆ. ತುಂಬಾ ಚಳಿ ಇದೆ. ಇಟ್ಸ್ ಆಲ್ಮೋಸ್ಟ್ ಎಷ್ಟಾಗಿದೆ ಟೈಮು? 12:30. ಸ್ಟಿಲ್ ಏನೋ ಸೊ ಕೋಲ್ಡ್. ಅಂಡ್ ಐ ಥಿಂಕ್ ನಾವು ರೈಟ್ ಟೈಮ್ ಬಂದಿದ್ದೀವಿ ಅನ್ಸುತ್ತೆ. ಎಂಜಾಯಿಂಗ್. ಹೇಗೆ ಅನ್ಸತ್ತೆ ತಮ್ಮ? ಸೂಪರ್ ಅನ್ಸ್ತದೆ. ಚಳಿ ಏನೋ ಸೆಳಕ್ ಜಾಕೆಟ್ ಆವಾಗ್ಲೇ ಏನ್ರಿ ಶೆಕೆ ಆಗ್ತಾ ಇದೆ ಅಂತ. ಶೆಕೆ ಅಂತಲ್ಲ, ಸೆಕೆ. ಶೆಕೆ ಬೆವರು ನೀರು ಬರ್ತಾ ಇದೆ. ವೆದರ್ ಮಾತ್ರ ಆಸಮ್ ಆಗಿದೆ. ಬಂದಿದ್ದಕ್ಕೂ ವರ್ತ್ ಅನ್ಸ್ತು. ಫಸ್ಟ್ ಪ್ಲೇಸ್ ಓಕೆ, ನೆಕ್ಸ್ಟ್ ಲೆಟ್ಸ್ ಗೋ ಅಂಡ್ ಸಿ. ಚಳಿ ಒಂದು ಟೀ ಕುಡಿದ್ರೆ ಥರ ಇರುತ್ತಲ್ಲ. ನಾವಿವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಪೈನ್ ಫಾರೆಸ್ಟ್. ನಾವು ಈ ತರ ಎಂಜಾಯ್ ಮಾಡ್ತೀವಿ ಅಂತ ನೆನ್ಕೊಂಡಿರ್ಲಿಲ್ಲ. ಇದು ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್. ಅದು ನಾನು ಹೇಳಿದಕ್ಕೆ ಇಲ್ಲ ಕಾರಲ್ಲಿ ನಾವು ಎಷ್ಟು ನಕ್ಕಿದೀವಿ ಹೇಳು. ಸಖತ್ ನಾಕಿದೀವಿ ಬಿಡು. ಅಪ್ಪ ಎಷ್ಟು ಚೆನ್ನಾಗಿದೆ ಅಲ್ಲ. ಸಖತ್ತಾಗಿದೆ ಕಣ ಇದು. ಸೀರಿಯಸ್ಲಿ ಇಲ್ಲಿ ತುಂಬಾ ಬಿಸಿಲಿಲ್ಲ ಗೊತ್ತಾ? ನಮಗೆ ಏನು ಬ್ಯಾಂಗ್ಳೂರ್ ಥರ ಏನು ಫೀಲ್ ಆಗ್ತಾ ಇಲ್ಲ. ಸೂಪರ್ ಆಗಿದೆ. ನೀವು ಅಂತೂ ಸಖತ್ತಾಗಿದೆ. ಅಲ್ಲೇ ಕರ್ಕೊಂಡು. ಹಾಂ ಅದೇ ವಿ ಶುಡ್ ಕೀಪ್ ಪ್ಲಾನಿಂಗ್ ಅನ್ಸುತ್ತೆ. ಇದು ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಅಲ್ಲ, ಹಿಂಗೆ ಇರಬೇಕು. ತಾರಾ, ಇದು ಯಾವ ಪ್ಲೇಸ್ ಅಂತ ಗೊತ್ತಿದ್ಯಾ? ಸೂರಜ್, ಇದು ಯಾವ ಪ್ಲೇಸ್ ಹೇಳು? ಸೆಕೆಂಡ್ನೇ ಪ್ಲೇಸ್. ಹೌದು. ಇದು ಯಾವ ಫಿಲಮ್ ತೆಗ್ದಿದ್ದಾರೆ ಇಲ್ಲಿ? ನೀ ಮೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ. ಇಲ್ಲಿ ನೋಡಿ, ಇಲ್ಲಿ 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 ತಾರಾ ಹಪ್ಪಿತ್ತಲ್ಲ ಅದಕ್ಕೆ. ಮಮ್ಮಿಯಲ್ಲಿ ಊಟಿಯಲ್ಲೂ ನಮ್ಮ ಕರ್ನಾಟಕ ಸಿರಿ ಗಾರ್ಡನ್ ಇದೆ ಕಣ್ರಿ. ಇದೊಂಥರ KRS ಬೃಂದಾವನ ಇದ್ದಂಗೆ. ಇಲ್ಲಿ ಮೋಸ್ಟ್ ಆಫ್ ದಮ್ ಕನ್ನಡಿಗರೇ.
ಮಸ್ತ ಪಣ್ಣ ನೀನ್ ತುಡಿಯೋ ರಜನಾ ಮಗನೇ ನಾನೇ ಕರೆದಾಕ್ಲಿ ಅಲ್ಲಿದ್ರು ಒಂದೇ ಇಲ್ಲಿದ್ರು ಒಂದೇ ಅದಕ್ಕೆ ಇಲ್ಲಿದ್ದೀನಿ. ತಾರಂದಿದ್ದು 1000 ಫೋಟೋ 1000 ಒಂದೇದು ಮುಗ್ದೋಗಿದೆ ಅಂತ ಅಂದ್ಲು. ಈಗಾಗಲೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ನೋಡ್ತಾಳೆ. ಸೂಪರ್ ಆಗಿದೆ ವ್ಯೂ. ಟೀ ಎಸ್ಟೇಟು ಇದೆ ಇಲ್ಲಿ ಬಂದು. ಚೆನ್ನಾಗಿದೆಲ್ಲ, ರಿಫ್ರೆಶಿಂಗ್ ಚೆನ್ನಾಗಿದೆಲ್ಲ, ತಣ್ಣಗಿದೆ ವೆದರು. ರಿಫ್ರೆಶಿಂಗ್ ಅನಿಸ್ತದೆ. ಇಲ್ಲ ಇರ್ಬಿಡೋಣ ಬ್ರೇಕ್ ಫಾರ್ ದ ಲಾಂಗ್ ವೀಕೆಂಡ್. ಈಗ ನಾವು ಬೋಟ್ ಹೌಸಿಗೆ ಬಂದಿದ್ದೀವಿ. 4 ಮೆಂಬರ್ಸ್ಗೆ 475 ರುಪೀಸು. ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡ್ವಿ. ಒಬ್ರಿಗೆ ಎಂಟ್ರಿ ಟಿಕೆಟು 25 ರುಪೀಸ್ ಅದಲ್ಲದೆ. ನಾನಿವತ್ತು ಯಾವ್ಯಾವ ಪ್ಲೇಸ್ ತೋರಿಸಿದ್ನೋ ಎಲ್ಲ ಪ್ಲೇಸಲ್ಲೂ ಎಂಟ್ರಿ ಟಿಕೆಟ್ಸ್ ಇರುತ್ತೆ. 100 ಅಥವಾ 60 ಅಥವಾ 40 ರುಪೀಸು. ಜೊತೆಗೆ ಪಾರ್ಕಿಂಗ್ ಚಾರ್ಜಸ್ ಕೂಡ ಇರುತ್ತೆ ಎಲ್ಲ ಕಡೆನೂ. ಮೈಸೂರಿಂದ ಊಟಿಗೆ ಬಂದು ಇಷ್ಟು ಪ್ಲೇಸಸ್ನ ಕವರ್ ಮಾಡೋಕ್ಕಾಯಿತು. ತುಂಬಾ ಚೆನ್ನಾಗಿತ್ತು. ಸೊ ನಾವಿವಾಗ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ ಬುಕ್ ಮಾಡಿದ್ವಿ ಊಟಿ ಪ್ಲೆಸೆಂಟ್ ಹೌಸ್ ಅಂತ ಹೋಟೆಲು. ಸೊ ಅದೇನು 5 ಸ್ಟಾರ್ ಹೋಟೆಲ್ ಅಲ್ಲ, ಬಟ್ ತುಂಬಾ ಹೈಜೀನ್ ಆಗಿತ್ತು. ನಮಗಿಷ್ಟ ಆಯಿತು. ಊಟ ಎಲ್ಲ ಆಚೆ ಮಾಡ್ಕೋತೀವಿ. ಇನ್ನೂ ಇದ್ರದ್ದು ಪಾರ್ಟ್ 2 ವಿಡಿಯೋ ಇದೆ. ನೆಕ್ಸ್ಟ್ ಡೇ ನಾವು ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ ಅಂತ. ಸೊ ಬಜೆಟ್ ಎಲ್ಲ ಎಷ್ಟಾಯಿತು ಅಂತಲೂ ಹೇಳ್ತೀನಿ. ಥ್ಯಾಂಕ್ ಯು.